ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 68ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ತನ್ನ ಪತಿಯ ಪರವಹಿಸಿದ ತಾರೆಯು, ಓ ಲಕ್ಷ್ಮಣನೇ, ಸುಗ್ರೀವನು ಸುಳ್ಳನೂ ಅಲ್ಲ ಅಥವಾ ಪಾಷಾಣ ಹೃದಯೂ ಅಲ್ಲ. ಅವನಿಗಾಗಿ ರಾಮನು ಮಾಡಿರುವುದನ್ನು ಅವನು ಮರೆತಿಲ್ಲ. ಇಂದ್ರಿಯ ಸುಖದಲ್ಲಿ ಮುಳುಗಿ ಸಮಯದ ಪ್ರಜ್ಞೆಯನ್ನು ಕಳೆದುಕೊಂಡಿರುವುದು ಅವನ ಒಂದೇ ಒಂದು ತಪ್ಪು. ರಾವಣನ ಲೋಕವಾದ ಲಂಕೆಯಲ್ಲಿ 100,000 ಕೋಟಿ ರಾಕ್ಷಸರಿರುವರೆಂದು ನಾವು ಕೇಳಿದ್ದೇವೆ. ಅವರೆಲ್ಲರನ್ನು ಕೊಲ್ಲದೆ ರಾವಣನನ್ನು ಸಂಹರಿಸುವುದು ಅಸಾಧ್ಯವಾಗಿರುವುದರಿಂದ ಭೂಮಂಡಲದ ಪ್ರತಿಯೊಂದು ಮೂಲೆ ಮೂಲೆಯಿಂದಲೂ ಅಸಂಖ್ಯಾತ ಕಪಿಯೋಧರನ್ನು ಸುಗ್ರೀವನು ಈಗಾಗಲೇ ಬರಹೇಳಿದ್ದಾನೆ. ಅವರೆಲ್ಲರ ಆಗಮನಕ್ಕಾಗಿ ಕಾಯುತ್ತಿರುವುದರಿಂದಲೇ ಅವನು ರಾಮನನ್ನು ಇನ್ನೂ ಭೇಟಿಯಾಗಿಲ್ಲ ಮತ್ತು ಸೀತೆಗಾಗಿ ಹುಡುಕಾಟವನ್ನೂ ಆರಂಭಿಸಿಲ್ಲ. ಸುಗ್ರೀವನು 15 ದಿನಗಳ ಕಾಲಾವಧಿಯನ್ನು ಗೊತ್ತುಪಡಿಸಿದ್ದಾನೆ. ಆದ್ದರಿಂದ ಸಾವಿರಾರು ಕೋತಿಗಳು, ಕರಡಿಗಳು ಹಾಗೂ ಭಲ್ಲುಕಗಳು ಕಿಷ್ಕಿಂಧೆಗೆ ಹಿಂದೆ ಬರುವರೆಂದು ನಾವು ನಿರ್ಲಕ್ಷಿಸುತ್ತಿದ್ದೇವೆ. ಇದನ್ನು ಕೇಳಿದ ಲಕ್ಷ್ಮಣನು ತನ್ನ ಕೋಪವನ್ನು ತ್ಯಜಿಸಿದನು. ತನ್ನ ಹೂಮಾಲೆಯನ್ನು ಪಕ್ಕಕ್ಕೆಸೆದ ಸುಗ್ರೀವನು ನಮ್ರತೆಯಿಂದ ಹೀಗೆಂದನು: ನನಗಾಗಿ ರಾಮನು ಮಾಡಿರುವುದನ್ನು ನಾನು ಎಂದಿಗೂ ಹಿಂದಿರುಗಿಸಲಾರೆ. ಅವನು ನನ್ನ ಒಡೆಯ ಹಾಗೂ ನನ್ನ ದೇವನೂ ಹೌದು. ಅವನು ಎಲ್ಲಿಗೆ ಹೋದರೂ ನಾನು ಅವನನ್ನು ಹಿಂಬಾಲಿಸುವೆ ಹಾಗೂ ಅವನು ಏನೇ ಆಜ್ಞಾಪಿಸಿದ್ದರೂ ನಾನು ಅದನ್ನು ಪಾಲಿಸುವೆ. ನಾನು ನನ್ನ ತಪ್ಪನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಮತ್ತು ನಮ್ರತೆಯಿಂದ ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಪ್ರಸನ್ನನಾದ ಲಕ್ಷ್ಮಣನು ಹೀಗೆ ಉತ್ತರಿಸಿದನು: ನನ್ನ ಕೋಪದ ನಡವಳಿಕೆಯನ್ನು ದಯವಿಟ್ಟು ಕ್ಷಮಿಸು. ನೀನು ಈಗ ಹೋಗಿ ರಾಮನನ್ನು ಕಾಣುವುದೇ ಉತ್ತಮವಾದುದೆಂದು ನನಗನಿಸುತ್ತಿದೆ. ನಿನ್ನ ಪ್ರಾಮಾಣಿಕತೆಯಿಂದ ಅವನು ಪ್ರೋತ್ಸಾಹಿತನಾಗುವನು ಎಂದನು. ಬಳಿಕ ಸುಗ್ರೀವನು ಹನುಮಂತನಿಗೆ ಆಜ್ಞಾಪಿಸಿದನು: ಹಿಮಾಲಯ, ಮಹೇಂದ್ರ, ಮಂದರ ಮತ್ತು ಕೈಲಾಸ ಪರ್ವತಗಳಲ್ಲಿರುವ ಕೋತಿಗಳೆಲ್ಲವೂ ಮತ್ತೊಮ್ಮೆ ಕರೆಸು. ಇಂದ್ರಿಯ ಲಲಾಸೆಯಲ್ಲಿ ಬಿದ್ದಿದ್ದು ವಿಳಂಬಿಸುತ್ತಿರುವ ಎಲ್ಲರನ್ನೂ ಎಬ್ಬಿಸು. 10 ದಿನಗಳೊಳಗೆ ನನ್ನ ಆಜ್ಞೆಗೆ ಪ್ರತಿಕ್ರಿಯೆ ನೀಡದವರನ್ನು ಕೊಲ್ಲಲಾಗುವುದೆಂದು ಘೋಷಿಸು ಎಂದನು. ಹನುಮಂತನು ಕಪಿನಾಯಕರನ್ನು ಎಲ್ಲ ದಿಕ್ಕುಗಳಲ್ಲಿ ಒಡನೆಯೇ ಕಳುಹಿಸಲು ಒಂದೇ ಗಂಟೆಯೊಳಗೆ ಕೋಟ್ಯಾಂತರ ಕೋತಿಗಳು ಕಿಷ್ಕಿಂಧೆಗೆ ಧಾವಿಸಲಾರಂಭಿಸಿದರು. ಬಳಿಕ ರಾಮನನ್ನು ಭೇಟಿಯಾಗುವಂತೆ ಲಕ್ಷ್ಮಣನು ಸುಗ್ರೀವನಲ್ಲಿ ಮತ್ತೊಮ್ಮೆ ವಿನಂತಿಸಿದಾಗ ಸುಗ್ರೀವನು ಪಲ್ಲಕ್ಕಿಯನ್ನು ಕರೆಸಿದನು. ಅವರಿಬ್ಬರು ಆ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ರಾಮನ ವಾಸಸ್ಥಳಕ್ಕೆ ಹೊರಟಾಗ ಅವರೊಡನೆ ಅಸಂಖ್ಯಾತ ಕಪಿಗಳು ಹೋದವು. ತದನಂತರ ಲಕ್ಷ್ಮಣ ಹಾಗೂ ಸುಗ್ರೀವರು ರಾಮನ ಮುಂದೆ ಕೈ ಮುಗಿದು ನಿಂತಾಗ ಕಪಿಗಳ ಸೈನ್ಯವನ್ನು ಕಂಡ ರಾಮನಿಗೆ ಅತ್ಯಾನಂದವಾಯಿತು. ರಾಮನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದ ಸುಗ್ರೀವನು ಅವನ ಪಾದ ಪದ್ಮಗಳಿಗೆ ಉದ್ದಂಡ ನಮಸ್ಕಾರವನ್ನು ಅರ್ಪಿಸಿದನು. ಬಳಿಕ ಕರುಣೆಯಿಂದ ಸುಗ್ರೀವನನ್ನು ಮೇಲೆಬ್ಬಿಸಿದ ರಾಮನು ಅವನ ಅಲಕ್ಷ್ಯತೆಗಾಗಿ ಕಿಂಚಿತ್ತೂ ಕೂಡ ಕೋಪವನ್ನು ತೋರದೆ ಅವನನ್ನು ಆಲಿಂಗಿಸಿದನು. ಕಪಿರಾಜನಿಗೆ ಆಸನವನ್ನು ನೀಡಿದ ಬಳಿಕ ಅರಸನ ಕರ್ತವ್ಯಗಳ ಬಗೆಗೆ ರಾಮನು ಸುಗ್ರೀವನಿಗೆ ಬೋಧಿಸಲಾರಂಭಿಸಿದನು. ರಾಜನು ಧರ್ಮ, ಅರ್ಥ, ಕಾಮಗಳಿಗಾಗಿ ಸೂಕ್ತ ಸಮಯವನ್ನು ಅರಿತುಕೊಂಡು ಜೀವನವನ್ನು ಅದರ ಪ್ರಕಾರ ಆನಂದಿಸಬೇಕು. ವೈದಿಕ ವಿಧಿ ನಿಷೇಧಗಳನ್ನು ಉಲ್ಲಂಘಿಸುವ ರಾಜನು ಇಂದ್ರಿಯ ತೃಪ್ತಿಯಲ್ಲಿ ಅತಿಯಾಗಿ ಆಸಕ್ತನಾಗಿ ಗೊತ್ತುಗಳಿಲ್ಲದೆ ತನ್ನನ್ನು ತಾನೇ ತಣಿಸಿಕೊಂಡಾಗ ಅವನನ್ನು ಭ್ರಷ್ಟನೆಂದು ಪರಿಗಣಿಸಲಾಗುವುದು. ನನ್ನ ಪ್ರಿಯ ಸುಗ್ರೀವನೇ, ನೀನು ಈಗಾಗಲೇ ಮಾಡಿರುವ ಶಪಥದ ಪ್ರಕಾರ ಸೀತೆಯನ್ನು ಹುಡುಕುವ ಪ್ರಯತ್ನವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವೆಂದು ನಾನು ಭಾವಿಸುತ್ತೇನೆ ಎಂದರು. ಸುಗ್ರೀವನು ಉತ್ತರಿಸಿದನು: ನನ್ನ ಪ್ರಿಯ ರಾಮನೇ, ನಾನು ಹಾಗೂ ಇಲ್ಲಿ ಸೇರಿರುವ ಎಲ್ಲ ಕಪಿಗಳು ನಿನಗೆ ಸಹಾಯ ಮಾಡಲು ಕಾತರರಾಗಿದ್ದೇವೆ. ತಮ್ಮ ಸ್ನೇಹವನ್ನು ಮತ್ತೆ ನಿಶ್ಚಿತಪಡಿಸುವುದಕ್ಕಾಗಿ ರಾಮನು ಸುಗ್ರೀವನನ್ನು ಆಲಿಂಗಿಸಿದನು. ಅದಾದ ಬಳಿಕ ಸುಗ್ರೀವಾಜ್ಞೆಗೆ ಉತ್ತರವಾಗಿ ಕಿಷ್ಕಿಂಧೆಗೆ ಸಾಗರೋಪಾದಿಯಲ್ಲಿ ಒಟ್ಟುಗೂಡಿ ಬರುತ್ತಿದ್ದ ಕಪಿಗಳು ಒಂದು ದೊಡ್ಡ ಧೂಳಿನ ಮೋಡವನ್ನೇ ನಿರ್ಮಿಸಿದವು. ಸಂಪೂರ್ಣ ಆಕಾಶವು ಆವರಿಸಿದಂತಹ ಆ ಮೋಡವು ಸೂರ್ಯನನ್ನು ಮರೆಮಾಚಿತು. ಕೋತಿಗಳ ಮಹಾನಾಯಕರು
ಕರಡಿಗಳ ರಾಜನಾದ ಜಾಂಬವಂತನು ಹಾಗೂ ಅವರ ಕೋಟಿಗಟ್ಟಲೆ ಅನುಯಾಯಿಗಳು ಸುಗ್ರೀವನ ಸಮಾಕ್ಷಮಕ್ಕೆ ಬಂದರು. ಸುತ್ತಲಿನ ಸಂಪೂರ್ಣ ಅರಣ್ಯವೂ ಹಾಗೂ ಪರ್ವತ ಪ್ರದೇಶವು ಕೋತಿಗಳಿಂದ ಸಂಪೂರ್ಣವಾಗಿ ತುಂಬಿ ಹೋಯಿತು. ಬೇರೆ ಬೇರೆ ಗುಂಪುಗಳನ್ನು ತೋರಿಸುತ್ತಿದ್ದ ಸುಗ್ರೀವನು, ನನ್ನ ಪ್ರಿಯ ಪ್ರಭುವೇ, ಈ ಕಪಿ ಯೋಧರನ್ನು ನೀನು ನಿನ್ನ ಸ್ವಂತ ಸೇನೆ ಎಂದೇ ತಿಳಿಯಬೇಕು ಹಾಗೂ ನಿನಗೆ ಉಚಿತವೆನಿಸಿದ್ದಂತೆ ಅವರಿಗೆ ಆಜ್ಞಾಪಿಸಬೇಕು ಎಂದನು. ರಾಮನು ಹೇಳಿದನು, ರಾವಣನ ರಾಜ್ಯವನ್ನು ಹುಡುಕುವುದು ಹಾಗೂ ಸೀತೆಯು ಇನ್ನೂ ಜೀವಂತವಾಗಿರುವಳೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದು ನಮ್ಮ ಮೊದಲ ಧ್ಯೇಯವಾಗಬೇಕು. ನನ್ನ ಪ್ರಿಯ ಸುಗ್ರೀವನೇ, ಶೋಧನೆ ಮಾಡುವ ಗುಂಪನ್ನು ನೀನು ಏರ್ಪಡಿಸು. ಸೀತೆಯನ್ನು ಹುಡುಕಿದ ಬಳಿಕ ನಾನು ಅಗತ್ಯವಾದ ಆಜ್ಞೆಯನ್ನು ನೀಡುವೆ. ಕೋತಿಗಳ ರಾಜನಾದ ವಿಂದನನ್ನು ಕೂಡಲೇ ಕರೆದ ಸುಗ್ರೀವನು ಅವನಿಗೆ ಹೀಗೆ ಆಜ್ಞಾಪಿಸಿದನು, ನೀನು ಹಾಗೂ ನಿನ್ನ ಸೈನಿಕರು ಸಪ್ತ ಸಾಗರವನ್ನು ಹಾಗೂ ಸಪ್ತ ದ್ವೀಪಗಳನ್ನೊಳಗೊಂಡಂತೆ ಪೂರ್ವ ದಿಕ್ಕಿನ ಎಲ್ಲೆಡೆಯಲ್ಲೂ ಹುಡುಕಬೇಕೆಂದು ನಾನು ಬಯಸುತ್ತೇನೆ. ಕ್ಷೀರಸಾಗರದಿಂದಾಚೆಗೆ ಇರುವ ಶುಭ್ರ ನೀರಿನ ಸಾಗರದಲ್ಲಿ ಭೂಗರ್ಭದ ಅಗ್ನಿ ಇದೆ. ಶುಭ್ರ ನೀರಿನ ಸಾಗರದ ಪೂರ್ವ ದಂಡೆಯಿಂದ 13 ಯೋಜನೆಗಳ ಆಚೆಗೆ ಚಿನ್ನದ ಬಂಡೆಗಳಿಂದ ಸಂಪೂರ್ಣವಾಗಿ ತುಂಬಿರುವ ಶಾತರೂಪಶೀಲಾ ಎಂಬ ಪರ್ವತವಿದೆ. ಅಲ್ಲಿ ಈ ಸಂಪೂರ್ಣ ಭೂಮಂಡಲಕ್ಕೆ ಆಧಾರ ನೀಡುತ್ತಿರುವ ಭಗವಾನ್ ಅನಂತಶೇಷನು ನೆಲೆಸಿರುವನು. ಇದು ಪೂರ್ವ ಭಾಗದ ಹೊರಗಿನ ಗಡಿಯನ್ನು ಸೂಚಿಸುತ್ತದೆ. ಈ ಸಂಪೂರ್ಣ ಪ್ರದೇಶವನ್ನು ಹುಡುಕಲು ನಾನು ನಿನಗೆ 1 ಮಾಸದ ಕಾಲಾವಧಿಯನ್ನು ನೀಡುವೆನು. ಈ ಸಮಯ ಗತಿಸುವ ಮುನ್ನ ವರದಿ ಒಪ್ಪಿಸಲು ಬರದಿರುವವರನ್ನು ರಾಜಾಜ್ಞೆಯ ನಿರ್ಲಕ್ಷಣೆಗಾಗಿ ಗಲ್ಲಿಗೇರಿಸಲಾಗುವುದು ಎಂದನು. ರಾಮಾಯಣದ 68ನೇ ಭಾಗವನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.